ವಿಡಿಯೋ ಆನ್ ಆಯಿತು. ಅಲ್ಲಿ ಸಖತ್ತಾಗಿದೆ. 3 ಅವರ್ ಬೇಕು ಹೋಗಿ ಬರೋದಕ್ಕೆ ರೀ. ಹತ್ತಕ್ಕೆ ಬೇಕು ರೀ. ಏನು ಹತ್ತಕ್ಕೆ 3 ಕೆಳಗಡೆ ರನ್ ಕರೆಕ್ಟಾಗಿ ಬೇಕು. ನೀರು ಬೇಕು ನನಗೆ. ನೀರು ಸ್ಲಿಪ್ ಆಗ್ತಿದೆ ರೀ. ಇಲ್ಲಾಂದರೆ ಎಳಿಬೇಕು ಈ ಬೈಕ್. ಇದೆ ಬ್ರೋ. ಅಲ್ಲಿ ಸಖತ್ತಾಗಿದೆ. ಅವ್ರ ಬೈಕ್ ಈ ಕಡೆ ಬರೋಕ್ಕಾಗಲ್ಲ ಅನ್ನೋದಕ್ಕೆ ಸೀದಾ ಹೋಗೇ ಬಿಟ್ರಲ್ಲ. ಹಾಂ, ಬರ್ತಿದ್ದಾರೆ ಅವರು. ಕಡೆ ನಿಲ್ಲಿಸಿ ಬರ್ತಿದ್ದಾರಾ? ಅಲ್ಲಿ ನೋಡಿದ್ರೆ ಅಲ್ಲ, ಇಲ್ಲೇ ಒಂದಿವೇನೋ ಹೋಗ್ಬೇಕಾದ್ರೆ ನಮ್ಮ ಇಲ್ಲಿ ಎಲ್ಲ ಬೈಕೆಲ್ಲ ನಿಲ್ಲಿಸಿದ್ವು. ಏನಕ್ಕೆ ಅಂತ ನೋಡಿದೆ. ಆಮೇಲೆ ಅಲ್ಲೊಂದು ಅಂಗಡಿ ಹತ್ರ ಕೇಳಿದಾಗ ಇಲ್ಲೊಂದು ಡ್ಯಾಮ್ ಇದೆ ಅಂತ ಹೇಳಿದ್ರು. ಮಂಚಿನ ಬೆಲೆ ಡ್ಯಾಮ್ ಅಂತೆ. ಅದಕ್ಕೆ ನೋಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿವರೆಗೆ ಹೋಗ್ಬೇಕು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಡ್ಯಾಮ್ ಕಾಣುತ್ತೆ ಅನಿಸುತ್ತೆ. ನೋಡೋಣ. ಅಪ್ಪ ಫಿಟ್ನೆಸ್ ಇಲ್ಲದೆ ಮಳೆ ಬಂದರೆ ಬರೀ ಕಷ್ಟ. ಹಾಂ, ಇಲ್ಲ ನಾವು ಹಂಗೆ ಹೋಗ್ಬೇಕೀಗ. ಇದೇನು ಹೇಳಿದ್ ನೀವು? ಅದನ್ನು ಹತ್ಬೇಕಾಗಿರೋದು ನಾವು. ಹೌದಾ? ಹಿಂಗೆ ಬರ್ಬೇಕಾ ನಾವು? ಎಲ್ಲಂದ್ರೆ ಅಲ್ಲೇ ಪ್ಲಾಸ್ಟಿಕ್ ಹಿಂಗೆ ಅಥವಾ ಒಟ್ಟಿನಲ್ಲಿ ಹಂಗೆ ಅನ್ಸುತ್ತೆ. ನಾ ಬರ್ತಾ ಹಿಂಗೆ ಬರ್ತೀವ, ಹಿಂಗೆ ಹೋಗೋದು ಎಲ್ಲ ಒಟ್ಟು ನಮಗೆ ಕಾಣುತ್ತೆ. ಆದರೆ ಇಲ್ಲಿ ತೆಗಿಯೋಕ್ಕೆ ವಯರ್ಗಳು. ಡ್ರೋನ್ ಇಲ್ಲಿ ಕೂರ್ತಾರ್ಸಣ. ಹಾಂ,
ಡ್ಯಾಮ್ ನೋಡ್ಕೊಂಡು ಹೊರಟ್ವಿ ಈಗ. ಡ್ಯಾಮಿಂದ ಸ್ವಲ್ಪನೇ ದೂರ ಸಾವನದುರ್ಗ ಬೆಟ್ಟ. ಇಲ್ಲಿಂದ ರೈಡ್ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಸೀನರಿ. ಮತ್ತು ನೀವು ಈಗ ಆಲ್ರೆಡಿ ಡ್ರೋನ್ ಶಾಟ್ ಹಾಕಿದ್ದೆ, ಡ್ರೋನ್ ಶಾಟಲ್ಲಿ ನೋಡಿರ್ತೀರ. ಮತ್ತು ನಾನು ಅಲ್ಲಿ ತೋರಿಸಿದ್ದೆ ಕೂಡ, ಅಲ್ಲಿಂದನೇ ಸಾವನದುರ್ಗ ಬೆಟ್ಟ ಕಾಣುತ್ತೆ. ತುಂಬ ಚೆನ್ನಾಗಿತ್ತು ಆ ಸೀನರಿ. ಅಲ್ಲಿಂದ ತುಂಬ ಪ್ರಶಾಂತವಾಗಿತ್ತು ಅಲ್ಲಿ ಡ್ಯಾಮ್ ಹತ್ರ. ಅಲ್ಲಿ ಕೂರೋಕ್ಕೂ ಎಲ್ಲ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತೆಲ್ಲ ಕೂತ್ಬಿಟ್ಟು ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಎಲ್ಲ ಮಾಡಿಬಿಟ್ಟು ಹೊರಟ್ವಿ ಅಲ್ಲಿಂದ. ಈಗ ನೋಡೋಣ, ತುಂಬ ಚೆನ್ನಾಗಿದೆ ಇಲ್ಲಿ ರೈಡು ನೋಡಿ. ಆ ಕಡೆ ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಕಾಡು. ರೈಡ್ ನೋಡಿ, ಎಂಜಾಯ್ ಮಾಡಿ. ಗೊತ್ತಿಲ್ಲ ನಿಮಗೆ ಹೇಗೆ ಕೇಳ್ತಾ ಇದೆ ನಾನು ಮಾತಾಡೋದು ಅಂತ, ಯಾಕಂದರೆ ಮೈಕೇನು ನಾನು ಯೂಸ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಸ್ವಲ್ಪ ಇದು ವಿಂಡ್ ಬ್ಲಾಸ್ಟ್ ಇರ್ಬೋದು ಅಂದ್ಕೊಳ್ತೀನಿ. ಸ್ವಲ್ಪ ಅಲ್ಲ, ತುಂಬಾ ಇರುತ್ತೆ, ಯಾಕಂದರೆ ತುಂಬ ವಿಂಡ್ ಇದೆ. ಸೊ ನೋಡಿ ಅವ್ರು ಹೆಂಗೆ ಹೋಗ್ತಾ ಇದ್ದಾರೆ ಅಂತ, ಸ್ಯಾಡಲ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸ್ವಲ್ಪ ರೋಡೆಲ್ಲ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಹೋಗ್ತಿದ್ದಾರೆ. ಪ್ರಜ್ವಲ್, ಆಲ್ಮೋಸ್ಟ್ ರೀಚ್ ಆದರೆ ಅನಿಸುತ್ತೆ, ಯಾಕಂದರೆ ಅಲ್ಲಿ ಬೆಟ್ಟ ಕಾಣೋ ಥರ ಅನಿಸ್ತಾ ಇದೆ. ನೋಡೋಣ. ಇದು ನಾನು ಓದಿದ ಪ್ರಕಾರ ಲಾರ್ಜೆಸ್ಟ್ ಮೋನೋಲಿತ್ ಇನ್ ಏಷ್ಯಾ ಅನಿಸುತ್ತೆ. ಸೊ ನಾನು ಹೇಗಿದ್ರು ಅದನ್ನು ಆ್ಯಕ್ಚುಲಿ ಗೂಗಲ್ ಮಾಡಿಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಹಾಕಿರ್ತೀನಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಟ್ಟ, ಅಂತ ಸಖತ್ತಾಗಿದೆ, ಅಂತ ದೊಡ್ಡದಿದೆ ನೋಡಿ, ಸಖತ್ತಾಗಿದೆ ಮಾತ್ರ. ವಾವ್, ಒಂದೇ ಬಂಡೆ. ಆಲ್ಮೋಸ್ಟ್ ರೀಚ್ ಆದ್ವಿ. ಇಲ್ಲೇ ಪಾರ್ಕಿಂಗ್, ಒಳ್ಳೆ ಕಡೆ ಪಾರ್ಕಿಂಗ್ ಸಿಕ್ಕಿದ್ರೆ ಸಾಕು. ಸಿಕ್ಕಾಪಟ್ಟೆ ಜನ ಇದ್ದಾರೆ ಅನಿಸುತ್ತೆ ನೋಡಿ. ಬಸ್ಸು ತುಂಬ ಜನ ಇದ್ದಾರೆ. ದೇವಸ್ಥಾನವೂ ಇದೆ ಅದಕ್ಕೆ ಅನಿಸುತ್ತೆ. ನೋಡೋಣ, ಒಳ್ಳೆ ಕಡೆ ಪಾರ್ಕಿಂಗ್ ಸಿಕ್ಕಿದ್ರೆ ಸಾಕು. ಅಪ್ಪ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬೈಕ್ ನೋಡಿ ಎಷ್ಟಿದೆ ಅಂತ. ಇಲ್ಲೇ ಎಲ್ಲಾದರೂ ಪಾರ್ಕಿಂಗ್ ಇರ್ಬೋದು ಅಂದ್ಕೊಳ್ತೀನಿ. ಇಲ್ಲ, ಎಲ್ಲ ಫುಲ್ಲಾಗಿದೆ. ಮತ್ತು ಇನ್ನೊಂದು ಪ್ರಜ್ವಲ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಇಲ್ಲಿ ಕೆಳಗೆ ಅವ್ರದ್ದು ಲಿಂಕ್ ಹಾಕ್ತೀನಿ, ಚಾನಲ್ ಹೆಸರು ಹಾಕ್ತೀನಿ. ರೈಟಲ್ಲಿ ಒಂದು ಕಡೆ ಇದೆ, ಇಲ್ಲೇ ನಿಲ್ಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ರೆಗ್ಯುಲರ್ ಅಪ್ಡೇಟ್ಗಾಗಿ ಬೆಲ್ ಐಕನ್ನ ಒತ್ತೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.